ನೋಡ್ರಿ ನಮ್ ಚಿಕ್ಕು ಕೆಳಗ್ ಹೋಗಿ ಹಾಲ್ ತಗೊಂಬಂದ. ಈಗೇನ ಇದೇನ್ ಒಬ್ಬಿ ಹಾಕೈತಲ್ಲ ಇದನ್ನ ನಮ್ ಸಾನು ಹಾಕ್ಯಾವ. ಇದ್ ನೋಡ್ರಿ ಜಸ್ಟ್ ನಿಮಗ್ ಇದ ಹೇಳಾಕತ್ತೀನಿ. ಕೈಲಿ ಬಿಚ್ಚಕ್ ಬರಂಗಿಲ್ಲ. ಚಾಕುಲಿ ಕಟ್ ಮಾಡಿ ಅದನ್ನ ಹಿಂಗ್ ಬಿಚ್ಚಿದವ. ಸಾನು ಕಲತ್ಲಪ್ಪ ಟೇಬಲ್ ಟೆನ್ನಿಸ್ ಆಡಾಕ. ಯಾರು ಬರ್ತಾರ ಒಳಗ? ಆರಾಮ್ಸೆ ಎಂಜಾಯ್ ಮಾಡ್ರಿ. ಇಬ್ಬರಿಗೆ ಒಂದೊಂದು ಡ್ರೆಸ್ ಪೇಂಟ್ ಮಾಡೇನಿ. ವಕ್ರತುಂಡ. ಗುಡ್ ಮಾರ್ನಿಂಗ್ ಚಾರ್ಲಿ. ಏನ್ ಮಾಡತ್ತಿ? ಹಳೆ ಶೂಸ್ ತೆಗಿಯತ್ತಿ? ಹಳೆ ಶೂಸ್ ತೆಗದ ಒಂದು ಬಾಕ್ಸ್ ಒಳಗೆ ಹಾಕ. ಮತ್ತೆ ಸಾಕ್ಸ್ ಇದ್ದು ಅಂದ್ರೆ ಸಾಕ್ಸ್ ತೆಗಿ ವಾಶ್ ಮಾಡಕ್ಕಿಡ ಬಾಕ್ಸ್ ಒಳಗೆ. ಅಂದ್ರೆ ಯಾರಿಗಾರ ಯೂಸ್ ಆಗ್ತಾವ, ಯಾರಿಗಾರ ಕೊಡೋನು ಅಂತ. ಚಲೋನ ಅದಾವು, ಬರೀ ಗಿಡ್ಡಾಗ್ಯಾವ. ಹೌದಿಲ್ಲ? ನಮ್ಮ ಸಾನು ಹಳೆ ಶೂಸ್ ತೆಗಿಯಕತ್ತಾಳು. ಆ್ಯಕ್ಚುಲಿ ಗಿಡ್ಡಾಗ್ಯಾವ, ಕುಂಡ್ರವಲ್ಲಿ ಹೋಗ್ಯಾವ. ಹಿಂಗಾಗಿ ಹೊಸವು ಶೂಸ್ ತಂದೈತೆ ಆಕೆಗೆ ಸ್ಕೂಲ್ದು. ಹಳೆವ ಹೊಸವು ಯಾವ ತಂದಿದ್ದು ಅದ್ರೊಳಗೆ ಬಾಕ್ಸ್ ಒಳಗೆ ಹಾಕತ್ತಾಳ. ಅಂದ್ರೆ ಯಾರಿಗಾರ ಕೊಟ್ಟಿವಂದ್ರೆ ಅವ್ರಿಗೆ ಯೂಸ್ ಆಗ್ತಾವ ಹಾಕೊಳಕ್ಕೆ. ಅವನು ಒಗ್ಯಾಕಲ್ಲ. ಗುಡ್ ಮಾರ್ನಿಂಗ್ ಚಾಲಿ. ಇವ ಯಾವಾಗಲೂ ಸಾನು ಚಿಕ್ಕು ಕಂಪ್ನಿ ಕೊಡ್ಕೋತಾ ಇರ್ತಾನೆ. ಅವ್ರು ಎಲ್ಲಿ ಇರ್ತಾರೆ ಅವ್ರ ಜೋಡಿ ಓಡಾಡ್ತಿರ್ತಾನೆ. ಚಿಕ್ಕು ರೇ ಚಿಕ್ಕು ನಿನ್ನ ಫ್ರೆಂಡ್ ಕರೆಯತ್ತಾನ ನೋಡು. ಗುಡ್ ಮಾರ್ನಿಂಗ್ ಹೇಳ್ದೆ ಅವಂಗ. ಗುಡ್ ಮಾರ್ನಿಂಗ್ ಹೇಳ್ದಿ. ಆಟ ಆಡೋನು ಬಾ ಆತಾನ. ಚಿಕ್ಕು ಬಂದು ಕೂಡ ಓಡಾಡಕ್ಕೆ ಚಲೋ ಮಾಡ್ತಾನೋ. ಆಟ ಆಡೋನು ಬಾ ಆತಾನೋ. ಏ ಖರಾಬ್ ಮಾಡಬೇಡಪ್ಪ ಶೂಸ್. ಏನಾಯ್ತು ಚಿಕ್ಕು? ವೆರಿ ಗುಡ್. ನೋಡ್ರಿ ನಮ್ ಚಿಕ್ಕು ಕೆಳಗೋಗಿ ಹಾಲು ತಗೊಂಬಂದ. ಸೊ ನಾವು ಎಸ್ ದಿನ ನಮ್ಮ ಮನ್ಯಾಗ ಹಾಲು ತರೋ ಡ್ಯೂಟಿ ನಮ್ಮ ಚಿಕ್ಕುಂದು ಐತಿ. ನಾವು ಗೌಳಿ ಹಾಲು ತಗೋತೀವಿ. ಆ್ಯಕ್ಚುಲಿ ಅವಂಗ ನಮ್ಮ ಚಿಕ್ಕುಗೆ ಇದನ್ನ ಏನಪ್ಪ ಬೊಗಾಣಿ ಹಿಡಿಯಕ್ಕೆ ಬರಂಗಿಲ್ಲ. ಹಿಂಗಾಗಿ ಅವ್ರು ಪಿಶ್ವಿ ಒಳಗೆ ಕಟ್ಟಿ ಕೊಡ್ತಾರು. ಸೊ ಪಿಶ್ವಿ ಒಳಗೆ ಕಟ್ಟೆ ದಿನ ಹಾಲು ಮ್ಯಾಲೆ ತೊಗೊಂಡು ಬಂದು ನಂಗೆ ಕೊಡ್ತಾನೆ. ಥ್ಯಾಂಕ್ ಯು ಚಿಕ್ಕು. ಬಾಯಾಗಿನ ಬಟ್ ತೆಗಿ. ರಾಂಗ್, ವೆರಿ ರಾಂಗ್. ಥ್ಯಾಂಕ್ ಯು ಚಿಕ್ಕು. ಥ್ಯಾಂಕ್ ಯು ಅಂದ್ಕೂಡ ಏನನ್ನೋದು? ಎಲ್ಲಕ್ಕಮ್. ವೆಲ್ಕಮ್ ಗ್ರಿ. ಎಲ್ಲಕ್ಕಮ್. ನಮ್ಮ ಸಾನು ಮತ್ತು ಚಿಕ್ಕು ಈಗ ಜಸ್ಟ್ ಫ್ರೆಶ್ ಆಗ್ಯಾರು. ಇಬ್ರು ಪ್ರೇಯರ್ ಮಾಡಾಕತ್ತಾರು. ದೇವ್ರ ಮುಂದೆ ಶಂಭು ಮಾಡಾಕತ್ತಾರು. ನೀ ಹೇಳವ ಅಂತಾನ. ವಕ್ರತುಂಡ ಸಮಪ್ರಭ ನಿರ್ವಿಘ್ನಂ ಸರ್ವಕಾರ್ಯೇಷು ಸರ್ವದಾ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಕೂಡಲ ಸಂಗಮ ದೇವ. ಓಂ ನಮಃ ಶಿವಾಯ್. ಶಂಭ ಮಾಡ್ರಿ ಇಬ್ರು. ದೇವ್ರೇ ನಮಗೆ ಶಾಣೆ ಮಾಡು, ವಿದ್ಯಾ ಬುದ್ಧಿ ಕೊಡು. ಅಲ್ಲಿ ನೋಡ್ರಿ ಕಾಮಿಡಿ ಮಾಡ್ತಾನೆ ಫುಲ್. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೇನ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಬರ್ರಿ ಇವತ್ತಿನ ಡೇ ವ್ಲಾಗನ್ನು ಸ್ಟಾರ್ಟ್ ಮಾಡಕತ್ತೀನಿ. ನಮ್ಮ ಚಿಕ್ಕು ನನಗೆ ಇದು ಮೊಬೈಲ್ ಕೊಡೋದು ಬಂದು ಹತ್ತಾನು. ಬಿಕಾಸ್ ಇದಕ್ಕೆ ನಾನು ಸ್ಟ್ಯಾಂಡ್ ಹಚ್ಚಿನಿ. ಅವ್ನು ಸ್ಟ್ಯಾಂಡ್ ಭಾಳ ಸೇರ್ತೈತಿ. ಆಲ್ರೆಡಿ ನಂದೊಂದು ಸ್ಟ್ಯಾಂಡ್ ಮುರಿದಾನು. ಇನ್ನು ಒಂದೇ ಉಳ್ದೈತೆ ನನ್ನ ಕಡೆ ವ್ಲಾಗ್ ಮಾಡೋಕ್ಕೆ ಸ್ಟ್ಯಾಂಡ್. ಅದನ್ನು ಇವತ್ತು ಮುರಿ ಪ್ಲ್ಯಾನ್ ಐತೆ ಅವಂದ. ಹೌದಿಲ್ಲ? ಕೊಡ್ತೀನಿ ತಡಿ, ನಾ ಮಾತಾಡ್ತೀನಿ ಫ್ರೆಂಡ್ಸ್ ಜೊತೆ, ಆಮೇಲೆ ಕೊಡ್ತೀನಿ ನಿಂಗೆ. ನಮ್ಮ ಸಾನು ಚಿಕ್ಕು ಆಲ್ರೆಡಿ ಫ್ರೆಶ್ ಆಗ್ಯಾರು. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಫಡ್ ಮಾಡಾಕತ್ತೀನಿ. ಫಡ್ಡದ ಬ್ಯಾಟರ್ ಆಲ್ರೆಡಿ ರೆಡಿ ಐತಿ. ಇನ್ನು ಚಟ್ನಿ ಮಾಡಬೇಕು. ಅದಕ್ಕಾಗಿ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಕೊಬ್ಬರಿ ತೆಂಗಿನಕಾಯಿ ಒಡೆದು ಕೊಡ್ರಿ ಅಂತ ಹೇಳಿದ್ನಿ. ಒಡೆದು ರೆಡಿ ಮಾಡಿ ಇಟ್ಟಾರು. ಇನ್ನು ನಾನು ಪಟ ಚಟ್ನಿ ಮಾಡಬೇಕು. ಬಿಕಾಸ್ ಆಲ್ರೆಡಿ 9:30 ಆಗಕ್ಕೆ ಬಂದೈತಿ. ಸಾನು ಚಿಕ್ಕು ಹಸ್ತಾರು, ಹಾದಿ ಕಾಯಾಗತ್ತಾರು. ಅಮ್ಮ ಜಲ್ದಿ ಕೊಡು ನಮಗೆ ತಿನ್ನಕ್ಕಂತ ಹೇಳಿ. ಮುಂಜಾನೆದೆಲ್ಲ ಕ್ಲೀನಿಂಗ್ ಕೆಲಸ ಮಾಡೋ ತನಕ ಸ್ವಲ್ಪ ಇವತ್ತು ತಡ ಆಯಿತು. ಸೊ ಬರ್ರಿ ಪಟ ಅಂತ ಬಿಸಿ ಬಿಸಿ ಪಡ್ಡು ಮಾಡೋನು ಮತ್ತು ಚಟ್ನಿ ಜೊತೆ ತಿನ್ನೋನು. ಇಲ್ಲಿ ನೋಡ್ರಿ ಬಿಹೈಂಡ್ ದ ಸೀನ್. ನನ್ನ ಕ್ಯಾಮ್ರಾ ಅಕ್ಕ ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಅಂತ ಕೇಳತ್ತೀರಿ. ಇಲ್ಲಿ ನೋಡ್ರಿ ನಮ್ಮ ಚಿಕ್ಕು ಹೆಂಗೆ ಟಾಪ್ ಹಿಡ್ಕೊಂಡು ನಿಂತ್ಬಿಟ್ಟ. ನಂದು ಹಿಂಗಿರ್ತೈತೆ ನೋಡ್ರಿ ಬಿಹೈಂಡ್ ದ ಸೀನ್. ಟಾಪ್ ಹಿಡಿದು ಜಗಕತ್ತ ನಂಗೆ ಕಿಚನ್ ಒಳಗೆ ಹೋಗಿಸ ಕೊಡುವಲ್ಲ. ನಿಂಗೆ ಬ್ಯಾಡ್ ಇವತ್ತು ನಾ ಅಷ್ಟ ಉಪವಾಸ ಇರ್ತಿ.
ಉಪವಾಸ ಇಟ್ಬಿಡು ನಾ ಛೋಡೋ ಮುಜೆ ಛೋಡೋ. ಏನೈತಿ ಇವತ್ತ ಸ್ಪೆಷಲ್ ನಾಷ್ಟ? ಪಡ್ಡು ಪಡ್ಡು ಇಬ್ರು ಹೆಂಗ್ ಕೂತಾರ ನೋಡ್ರಿ ಕಟ್ಟಿ ಮೇಲೆ. ನೋಡ್ಲಾ ಇಬ್ರು ಕೂಡ ಅಟ್ ಅ ಟೈಮ್ ಅಂದ್ರಿ. ಹ್ಮ್ ಹ್ಮ್ ಇದ್ ತರ್ತಾನ ಡಬ್ಬ್ಯಾಗ. ಟಿಫಿನ್ ಒಳಗ್ ಪಡ್ಡು ಪಡ್ಡು ಹಾಕೊಡ್ಲಿ. ಓಕೆ ಮತ್ ನಿನ್ ಫ್ರೆಂಡ್ ತರ್ತಾನ ಅಂತ ಹೇಳ್ತಿ ಮತ್ ಒಯ್ಲ ನೀನು. ಹೌದು ಪಡ್ಡುಗ ಅಪ್ಪೆ ಅಂತಾರು, ಬೋಂಡೆ ಅಂತಾರು, ಪಡ್ಡು ಅಂತಾರು, ಬಾಳ ಹೆಸರು ಅದಾವ. ಹೌದಿಲ್ರಿ? ಬೋಂಡೆ ಬೋಂಡಾ ಬೋಂಡಾ ಪಡ್ಡು ಅಪ್ಪೆ ಅಪ್ಪೆನೂ ಚಿಕ್ಕು ಎಷ್ಟ್ ಮಾತಾಡಕ್ ಕಲ್ತಿ ನೋಡ್ ನೀ ಚೆನ್ನಾಗಿ ಬರತ್ ನೋಡಿ ಹಿಂಗ್ ಮಾತಾಡಕ್ ಪೂರ ವರ್ಡ್ಸ್ ಅಷ್ಟ ನಡು ತೊದಲ್ತಾನಟ. ನೋಡ್ರಿ ನಮ್ ಸಾನುಗ ಅಡ್ಗಿ ಕಲಿದ ಹೌಸ, ಪಡ್ಡು ಹಾಕೋ ಹೌಸ. ಈಗೇನ ಇದೇನು ಒಬ್ಬಿ ಹಾಕೈತಲ್ಲ ಇದನ್ನ ನಮ್ ಸಾನು ಹಾಕ್ಯಾಳ. ಇವು 2 ನಾ ಹಾಕಿ ತೋರಿಸ್ನಕ್ಕೀಗ, ಇವು 3 ನಮ್ ಸಾನು ಹಾಕ್ಯಾಳ. ವೆರಿ ಗುಡ್. ಜಸ್ಟ್ ಈಗ ನಮ್ದೆಲ್ಲ ಬ್ರೇಕ್ಫಾಸ್ಟ್ ಆಯಿತು, ಕಿಚನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಬಾಕಟ್ ಸ್ಲೋಲಿ ನಡೆದೈತಿ ಇವತ್ತು ಕೆಲಸ. ಯಾಕಂದರೆ ಚಿಕ್ಕು ಸಾನೂನ್ ಜೊತೆ ಸರ್ಕಸ್ ಮಾಡ್ಕೋತ ಎಲ್ಲ ಕೆಲಸ ಮಾಡಬೇಕು. ಸೊ ಈಗ ನಾನು ಸಾನು ಚಿಕ್ಕು ಅಭ್ಯಾಸ ಮಾಡೋರದೀವಿ. ನಮ್ಮ ಸಾನು 2 ಸ್ಕೂಲ್ ಬ್ಯಾಗ್ಸ್ ತೊಗೊಂಬಂದ, ಸಾನೊಂದೊಂದು ಚಿಕ್ಕುನೊಂದು. ನಮ್ಮ ಚಿಕ್ಕು ನೋಡ್ರಿ ಬರೋಕನ ತಯಾರಿಲ್ಲ. ನಾ ಟಿ ವಿ ನೋಡ್ಕೋತ ಅಭ್ಯಾಸ ಮಾಡ್ತೀನಿ ಅಂತ ಹೇಳಕತ್ತಾನ. ಟಿ ವಿ ನೋಡ್ಕೋತ ಹೆಂಗೆ ಅಭ್ಯಾಸ ಮಾಡೋದ ನೀವು? ಸಾನು ನಾನು ನೀನು ಸೀರಿಯಸ್ ಅಭ್ಯಾಸ ಮಾಡೋನು. ನಮ್ಮ ಚಿಕ್ಕಗೂ ಬೈದವೇ ಹೋಮ್ವರ್ಕ್ ಕೊಡಕತ್ತಾರು. ನಮ್ಮ ಚಿಕ್ಕಗೂ ಈಗ ಕೂತು ನಾನು ಹೋಮ್ವರ್ಕ್ ಮಾಡ್ಸಕ್ಕಿದ್ದೇನೆ. ಟಿ ವಿ ನೋಡ್ಕೋತ ಮಾಡ್ತಾನತ್ತ. ಹಾಂ ನೀ ಟಿ ವಿ ನೋಡ್ಕೋತ ಅಭ್ಯಾಸ ಮಾಡವ ಅಂತ ಏನು ತಿಳಿತೈತಿ? ಟಿ ವಿ ನೋಡ್ಕೋತ ಅಭ್ಯಾಸ ಮಾಡಬಾರ್ದ. ಟಿ ವಿ ನೋಡ್ಕೋತ ಅಭ್ಯಾಸ ಮಾಡ್ರೆ ಏನೂ ತಲೆಗೆ ಹೋಗಂಗಿಲ್ಲ. ಚಲೋ ಪಟ 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 ಹೋಮ್ವರ್ಕ್ ಮುಗಿಸೋನು ಅಂತ. ಬೈದವೇ ಇವತ್ತಿಬ್ರು ಮನೆಯಾಗ ಯಾಕದಾರಂದ್ರೆ ಇವತ್ತಿಬ್ರಿಗೆ ಸ್ಕೂಲಿಗೆ ಹಾಲಿಡೇ ಐತಿ. ಸೊ ಹಿಂಗಾಗಿ ಇವತ್ತು ಇಬ್ರು ಸಾನು ಮತ್ತು ಚಿಕ್ಕು ಸಾನು ಚಿಕ್ಕಗ ಅಭ್ಯಾಸ ಮಾಡಿಸಿ ಸ್ವಲ್ಪ ಏನೆಲ್ಲ ಮನ್ಯಾಗ ಎಕ್ಸ್ಟ್ರಾ ಕೆಲಸ ಇದ್ದು ಬಟ್ಟೆ ತೆಗೆದು ಹಾಕೋದು, ಸಾನು ಡೈರಿ ಒಂದು ಸ್ವಲ್ಪ ಫಿಲಪ್ ಮಾಡೋದಿತ್ತು, ಅದೆಲ್ಲ ಕೆಲಸ ಮುಗಿಸಿ ವಾಪಸ್ ಮತ್ತೆ ಬ್ಯಾಕ್ ಟು ಕಿಚನ್. ಮಧ್ಯಾಹ್ನದ ಅಡ್ಗೆ ತಯಾರಿ. ಸಾನು ಚಿಕ್ಕಗ ಸೂಟಿ ಇತ್ತಂದ್ರೆ ಆಲ್ಮೋಸ್ಟ್ ನನ್ನ ದಿನ ಕಿಚನ್ ಒಳಗನ ಹೋಗ್ತೈತಿ. ಸ್ಪೆಷಲಿ ನಮ್ಮ ಚಿಕ್ಕಗರೆ 2 ನಿಮಿಷಕ್ಕೊಂದು ಏನಾರ ತಿನ್ನಕ್ ಬೇಕಾಗ್ತೈತಿ. ಹಿಂಗಾಗಿ ಅವ್ರಿಗೆ ತಿನ್ನಕ್ ಕೊಡೋದು, ಎತ್ತಿಡುದು, ತೊಳ್ಯಾಕಿಡುದು, ತೊಳೆದು ಇಡುದು, ಇದ್ರೊಳಗನ್ನ ಆಲ್ಮೋಸ್ಟ್ ನನ್ನ ದಿನ ಹೋಗ್ಬಿಡ್ತೈತಿ. ಸೊ ಮಧ್ಯಾಹ್ನದ ಈಗ ಅಡುಗೆ ತಯಾರಿ ಶುರು ಮಾಡೀನಿ. ಬಂದರು ಬರ್ರಿ. ಇದು ನೋಡ್ರಿ, ಜಸ್ಟ್ ನಿಮಗೆ ಇದು ಹೇಳಕತ್ತೀನಿ. ನಾನು ಇಲ್ಲೇ ಮಸ್ತ್ ಬಿಸಿ ಬಿಸಿ ಅಡುಗೆ ಮಾಡತ್ತೀನಿ. ಮತ್ತು ನಮ್ಮ ಚಿಕ್ಕುಗೆ ಏನು ತಿನ್ನೋದೈತಿ? ವಾಟರ್ ಮಿಲನ್ ಕ್ಯಾಂಡಿ. ಹಿಂಗೆ ಮಾಡ್ತಾನೆ. ಬರೀ ಇದ ಚಲೋ ಇರ್ತೈತೆ ಒಂದು ಇಡೀ ದಿನ. ಅಲ್ಲ ಅಡುಗೆ ಯಾರು ಮಾಡೋ ಊಟ ಮಾಡೋರು ನೀವು ಬರೀ ಹಿಂಗೆ ಕ್ಯಾಂಡಿ ತಿನ್ಕೊಂಡು ಕೂತ್ರ ಕೊಡ್ತೀನಿ. ಬಟ್ ಊಟ ಯಾರು ಮಾಡೋರ? ಇದೇ ಹೇಳತ್ತಿದ್ದಿನ. ಇಬ್ರಿಗೂ ಸ್ಕೂಲ್ ಸುಟ್ಟಿ ಇತ್ತು, ಇಬ್ರು ಮನೆಯಾಗಿದ್ರಂದ್ರೆ ಮುಗಿದು ಹೋಯ್ತ. ಬರೇ 2 ನಿಮಿಷಕ್ಕೊಮ್ಮೆ ಏನಾರು ತಿನ್ಕೋತ ಇರೋದು, ಅಡ್ಗೆ ನನ್ನ ತಲೆಗೆ ಕಟ್ಟೋದು. ಆಫೀಸ್ ಒಳಗೆ ಸ್ವಲ್ಪ ಕೆಲಸ ಐತಿ, ಹಿಂಗಾಗಿ ಆಫೀಸ್ಗೆ ಹೊಂಟಿವಿ. ನಮ್ಮ ಜೊತೆ ಆಫೀಸ್ ಒಳಗೆ ಎಲ್ಲಿ ಗೇಮ್ ಮಾಡ್ತಿ?
ಅದು ಸಂಜೆಕಿನ ಆಮೇಲೆ ಚಿಕ್ಕು ಸಾನೂನ್ ಇಬ್ಬರನ್ನು ಕರ್ಕೊಂಡು ಹೊಂಟೀವಿ. ಬೆಳಗಾವ್ದು ಕ್ಲೈಮೇಟ್ ಅಂತೂ ಏನೂ ತಿಳಿವತ್ತು. ನಡು ಹಾಂ ಎಸ್, ನಡು ಇಷ್ಟು ಕೆಟ್ಟ ಅಂದ್ರೆ ಇಷ್ಟು ಕೆಟ್ಟ ಮಳೆ ಬೀಳಾಕತ್ತಿತ್ತಲ್ಲ. ಓ ಚಿಕ್ಕು ಕೂದ್ಲ ನಾನು ಯಪ್ಪ ಮಳೆಗಾಲ ಶುರು ಆಯ್ತು ಅನ್ನೋರ್ ಗತ್ಲೆ ಆಯ್ತು. ಇವತ್ತು ನೋಡ್ರೆ ಕೆಟ್ಟ ಅಂದ್ರೆ ಕೆಟ್ಟ ಬಿಸಿಲೈತಿ. ಒಂದ್ ವಾರ ಮಳಿನೇ ಇಲ್ಲ, ಶೆಕೆ ಆಗತೈತಿ, ಆ ಪರಿ ಬಿಸಿಲೈತಿ. ಒಂದ್ ವಾರ ಮಳಿನೇ ಇಲ್ಲ. ಎಲ್ಲಿ ಬಂದೀವಿ ಹಾ ಬರಲಿ, ನಿಮ್ಮಿಬ್ರಿಗೆ ಒಂದು ಸರ್ಪ್ರೈಸ್ ತೋರಿಸ್ತಾನೆ. ಫಸ್ಟ್ ಚಿಕ್ಕನ್ ತೋರ್ಸ್. ಅಮ್ಮ ಪೇಂಟಿಂಗ್ ಮಾಡ್ಯಾಳ. ಮತ್ತೆ ಚಿಕ್ಕನ್ ಹೊಸ ಶರ್ಟ್. ಸಾನು ಆಮೇಲೆ ಸಾನಂದ ಚೆನ್ನಾಗಿಸ್ತು. ಹಾ ಇದು ಸಾನೂನ್ ಡ್ರೆಸ್. ಇದ್ರ ಮೇಲೆ ನಾನು ನಿನ್ನೆ ಫ್ಯಾಬ್ರಿಕ್ ಪೇಂಟಿಂಗ್ ಮಾಡೀನಿ. ನಿನ್ನ ಸಂಜಾಕ್ ನನಗ ಹಿಂಗೆ ಸಂಜೆಕಪ್ಪಿ 8 ಆದ ರಾತ್ರಿ ಒಣಗ್ಲಿ ಅಂತ ಹೇಳಿ ಫ್ರೇಮ್ ಒಳಗೆ ಹಾಕಿಟ್ಟಿನಿ. ಫ್ರೇಮ್ ತೆಗೆದು ಐರನ್ ಮಾಡಬೇಕು. ಆಮೇಲೆ ಇದು ಚಿಕ್ಕುಂದ ಕುರ್ತಾ ಅನ್ಬೋದು, ಶರ್ಟ್ ಅನ್ಬೋದು. ಇದೊಂದು ಫಿಗರ್ ಐತಲ್ಲ, ಇದು ನಾನು ಪೇಂಟ್ ಮಾಡೀನಿ. ಸೊ ಇಬ್ಬರಿಗೆ ಒಂದೊಂದು ಡ್ರೆಸ್ ನೀನು ಕುರ್ತಾ ಪೇಂಟ್ ಮಾಡೀನಿ. ಅಯ್ಯೋ, ಇಬ್ಬರಿಗೆ ನಿನ್ನೆ ಕುರ್ತಾ ಒಂದೊಂದು ಡ್ರೆಸ್ ಪೇಂಟ್ ಮಾಡೀನಿ. ನೋಡೋಣ ಈಗ ಹಾಕೋದಕ್ಕೆ ಇಬ್ಬರಿಗೆ. ಬೈದವೆ ಹೆಂಗಾಗೈತೆ ಹೇಳ್ರಿ ನೀವು ಕಮೆಂಟ್ಸ್ ಒಳಗೆ. ನಿಮಗೇನಾದರೂ ಈ ರೀತಿ ಪೇಂಟಿಂಗ್ ಕಲಿಯಕ್ಕೆ ಇಂಟ್ರೆಸ್ಟ್ ಇತ್ತಂದ್ರೆ ಒಂದು ತಾಂಜೋರ್ ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸಸ್ಸನ್ನು ನಾನು ನಡೆಸ್ತೀನಿ. ನೀವು ಖಂಡಿತ ಜಾಯಿನ್ ಆಗ್ಬೋದು. ಈ ರೀತಿ ಬ್ಯೂಟಿಫುಲ್ ಪೇಂಟಿಂಗ್ಸನ್ನು ನೀವು ಮಾಡ್ಬೋದು. ಎಲ್ಲರ ಮೇಲೆ ಮಾಡ್ಬೋದಲ್ಲ, ಕುರ್ತಿ ಮೇಲೆ, ಸಾರಿ ಮೇಲೆ, ಸಾರಿ, ಕುರ್ತಾ, ಡ್ರೆಸ್, ಬ್ಲೌಸ್, ಬೆಡ್ಶೀಟ್, ಪಿಲೋ ಕವರ್, ಕರ್ಟನ್ಸ್ ಎದ್ರ ಮೇಲೂ ಮಾಡ್ಬೋದು. ಒಟ್ಟು ಬಟ್ಟೆ ಇತ್ತಂದ್ರೆ ಮುಗೀತದೆ. ಮಸ್ತ್ ಆಗೈತೆ ಖರ್ನ, ಎರಡು ಭಾರಿ ಕಾಣತಾವ. ಸೊ ನಿಮಗೇನಾದರೂ ಎಂಕ್ವೈರಿ ಮಾಡೋದಿತ್ತು ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸ್ ಅಂದ್ರೆ ನಾನು ಇಲ್ಲೇ ಸ್ಕ್ರೀನ್ ಮೇಲೆ ಒಂದು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಆ ನಂಬರಿಗೆ ನೀವು ಮೆಸೇಜ್ ಅಥವಾ ಕಾಲ್ ಮಾಡಿರಿ. ನಾವು ಹೆಚ್ಚಿನ ಮಾಹಿತಿ ನಿಮಗೆ ಹೇಳ್ತೀವಿ. ಮತ್ತು ಇದು ಹೆಂಗಾಗೈತಿ ಇದನ್ನ ಹೇಳ್ರಿ. ಇಲ್ಲಿ ನೋಡ್ರಿ, ಇಬ್ಬರು ಆಫೀಸಿಗೆ ಬಂದ್ರಂದ್ರೆ ಓಡ್ಯಾಡ್ತಾರೋ. ಒಳಗೆ ನಮ್ಮವ್ರ ಇವತ್ತು ಮೀಟಿಂಗ್ಸ್ ಇರ್ತೈತಿ. 1-to-1 ಮೀಟಿಂಗ್ ತೊಗೊಳಕತ್ತಾರು. ಮತ್ತು ಇದು ನೋಡ್ರಿ ನಮ್ಮ ಚಿಕ್ಕು ಹೆಂಗೆ ಮಾಡತ್ತಾನ. ಕ್ಯಾಬಿನ್ ಬರಿಸ್ನ್ಯ, ಓಡ್ಯಾಡ್ನ್ಯ, ಚಿಪ್ಸ್ ಬೇಡ್ನ್ಯ, ಚಾಕ್ಲೇಟ್ ಬೇಡ್ನ್ಯ. ಈಕೆ ನೋಡ್ರಿ ಮೀಟಿಂಗ್ ನಡೆದಿದ್ದು ಹೆಂಗೆ ನೋಡತ್ತ. much later. ಲಬೂತರ ಸಾನು ಏನೋ ಲಿಚ್ಚಿ ಅಂದ್ಲು. ಇದು ಲಿಚ್ಚಿ ಗತ್ಲೆನೇ ಇರ್ತೈತತ್ತ, ಏನೋ ಲಬೂತರತ್ತ. ಅದನ್ನ ತೊಗೊಂಡಾಳ ಫ್ರೂಟ್ಸ್ ಒಳಗೆ. ಅದನ್ನ ಪೂರಾ ಬಿಚ್ಚಬೇಕು ಸಾನು. ಕೈಲೇ ಬಿಚ್ಚಕ್ ಬರಂಗಿಲ್ಲ. ಚಾಕುಲ್ ಹಿಂಗ್ ಕಟ್ ಮಾಡಿ ಅದನ್ನ ಹಿಂಗ್ ಬಿಚ್ಚಿದವ. ಏಯಪ್ಪ, ಅಂತಪ್ರಿ ಹಾರ್ಡ್ ಇರ್ತೈತ. ಇದೇನೋ ಸಾನು ತಗೊಂಡ್ಲು ಒಂದು ಹೊಸ ಟೈಪ್ ಆಫ್ ಫ್ರೂಟ್. ಲಿಚ್ಚಿ ಅನ್ನಕತ್ತಿದ್ಲು. ಲಿಚ್ಚಿ ಗತ್ಲೆನೇ ಇರ್ತೈತಂತಿದ. ಲಬ್ಬು ತರತ್ತೆ ಹೆಸರು. ನನಗೆ ಕರೆನ ಪೈಲ ಅದನ್ನೇನು ತಗೊಳತ್ತೀಯ ತನಿಷ್ತು. ನೀ ಭಾಳ ಬೇಡಾಕತ್ತ. ನಮ್ಮ ಮತ್ತೊಂದು 1 kg ಟ್ರೈ ಮಾಡ್ರ ಆತದ ನೋಡ್ರಿ. ಮನೆಗೆ ಹೋಗೋಣ ತೆಗೆದು ಕೊಡ್ತಾನ. ಇಡ್ ಅದು ತೆಗಿಯಕ್ಕೆ ಬರಂಗಿಲ್ಲ ಅದು ಕೈಲೇ. ಏನೋ ಕಾರ್ಡ್ಸ್ ಗೇಮ್ದು ಕಳಿಬೇಡ್ರಿ. ಮತ್ತೆ ಅವು ಭಾಳ ಇಂಪಾರ್ಟೆಂಟ್ ಅದಾವ. ನಿಂದು ಕಿಶಾ ಅದಾವ ನೋಡ ಅದಕ್ಕೆ. ಹಾ, 2 ಸೈಡ್. ಹೌದೇವ, ದೊಡ್ಡ ಪರ್ಸನಲ್ ಕಾರ್ಡ್. ನೀವು ನೋಡ್ರಿ, ನಂದು ಅತ್ತೀವ್. ಇಬ್ರು ಕೂಡ ಪಪ್ಪನ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡಿರ್ತೀರಿ. ಈವ್ನಿಂಗ್ ಟೈಮ್ ಸಂಜಿಕ ಎಲ್ಲರೂ ಫ್ರೆಶ್ ಆಗಿ ರೆಡಿ ಆಗೀವಿ. ಬಿಕಾಸ್ ಇವತ್ತು ಸಾನು ಮತ್ತು ಚಿಕ್ಕುನ್ ಫನ್ ಡೇ ಐತಿ. ಹೊರಗೆ ಕರ್ಕೊಂಡು ಹೊಂಟೀವಿ ಅವ್ರಿಬ್ಬರಿಗೆ. ಆಗಲೇ ಗೇಮ್ಸ್ ಅದು ಆಡಕ್ಕೆ. ಮತ್ತು ನೋಡೋಣ ಬರೋ ಮುಂದೆ ಏನಾರು ತಿಂದು ಬರೋದಾಗ್ತೈತಿ. ಸೊ ಚೀನುಗನತೆ ಚಿಕ್ಕುಗ ಮತ್ತು ಸಾನುಗ ನಾನೇನು ಇವಾಗ ಆಗಳೇ ಡ್ರೆಸ್ ಪೇಂಟ್ ಮಾಡೀನಿ ಅಂತ ತೋರಿಸಿದ್ನಲ್ಲ. ಸಾನುಂದು ಇದು ಡ್ರೆಸ್. ಸಾನು ಅದ ಪೇಂಟದ ಈಗ ಫ್ರಾಕ್ ಹಾಕೊಂಡಾಳು. ಫ್ರಾಕ ಏನು ಒಟ್ಟು ಟಾಪ್. ಆಮೇಲೆ ಚಿಕ್ಕುದು ಫೀದರ್ ಕುರ್ತಿ ಮಾಡಿದ್ನಿ. ಚಿಕ್ಕು ತೋರಿಸ್ಲಾ ನಿನ್ ಡ್ರೆಸ್. ಚಿಕ್ಕುನು ಅದನ್ನ ಹಾಕೊಂಡನು. ಸೊ ಇಬ್ಬರಿಗೆ ಇವತ್ತು ನಾನು ಪೇಂಟ್ ಮಾಡಿದ್ದನ ಡ್ರೆಸ್ ಹಾಕೀನಿ. ಇಬ್ರು ಕ್ಯೂಟ್ ಮಸ್ತ್ ಕಾಣಕತ್ತಾರು. ಒಂದು ಫೈನಲ್ ಲುಕ್ನು ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಲೆಟ್ಸ್ ಗೋ ಟು ಪ್ಲೇ ದ ಗೇಮ್ಸ್.
ಫನ್ ಪ್ಲೇ ಗೇಮ್ ಝೋನ್ ಉಲ್ಟಾ ಉಲ್ಟಾ ಕಾಣಕತ್ತ ಓದಕ್ಕೆ ಬರೋದು ಫನ್ ಆ್ಯಂಡ್ ಪ್ಲೇ ಗೇಮ್ ಝೋನ್ ಕಾರ್ಡ್ಸ್ ಹಾಂ ಕೊಡ್ತೀನಿ ತಡಿ ಅವಾಗ ಕಾರ್ಡ್ ಒಳಗೆ ನಾವು ಪಯ್ಯ ತುಂಬ್ಕೋಬೇಕಾ ಹಂಗೆ ಡೈರೆಕ್ಟ್ಲಿ ಸ್ಟಾರ್ಟ್ ಆಗಂಗಿಲ್ಲ ಕಾರ್ಡ್ ಒಳಗೆ ಇದನ್ನು ಮಾಡ್ಕೋಬೇಕಪ್ಪು ರಿಚಾರ್ಜ್ ಮಾಡ್ಕೋಬೇಕಾ ಅಂದಾಗ ಸ್ಟಾರ್ಟ್ ಆಗ್ತದ ನಮ್ಮ ಚಿಕ್ಕು ಇಷ್ಟು ಎಕ್ಸೈಟೆಡ್ ಆಗ್ಯಾನಲ್ಲ ಬಂದು ಕೂಡ ಆಟ ಆಡಕತ್ತಾನು ಇವ್ರು ಹೋಗ್ಯಾರು ಕಾರ್ಡ್ ರಿಚಾರ್ಜ್ ಮಾಡ್ಕೊಳಕ್ಕೆ ಫಸ್ಟ್ ಅಮೌಂಟ್ ರಿಚಾರ್ಜ್ ಮಾಡ್ಕೋಬೇಕು ಆಮೇಲೆ ಇವೆಲ್ಲ ಆಟ ಆಡಕ್ಕೆ ಬರ್ತೈತಿ ಬರತ್ತಾರ ತಡಿ ಪಪ್ಪ ಹಾಂ ರೀ ಕಾರ್ಡ್ ರಿಚಾರ್ಜ್ ಮಾಡಿದ್ರಿ ಅದಲ್ಲ ಅರೆ ವಾ ಮಸ್ತ್ ಲಾಸ್ಟ್ ಟೈಮ್ ಬಂದಿದ್ದು 500 ರೂಪಾಯಿ ಬಾಕಿ ಅದಾವ ನಾನು ಬರೀ ಕೂತು ಉಪಯೋಗಿಲ್ಲ ಆಡ್ರಿ ಅವನ್ನ ಯಾವ್ದು ಆಡ್ತಿ ಹೇಳ ಆಡ್ತಿ ಅದು ಅಡಿಗೆ ಆಡೋದೇನ ಮತ್ತೆ ನೀವು ನೋಡಿ ಆಲ್ರೆಡಿ ಚಿಕ್ಕು ಆಡ್ತಿದ ಹಾಕುನು ಇದ್ರೊಕ್ ಪಯ್ಯ ಫುಲ್ ನಿಮ್ಗತ್ಲೆ ಕಾರ್ ಹೊಡ್ದಂಗೆ ಆಗತ್ತೈತೆ ಅವಂಗ ಹಾಂ ಅದೆಲ್ಲ ನೋಡ್ರಿ ಅದ ಒಳಗೆ ಹೋಗಿ ಹೋಗಿ ಒತ್ತಕತ್ತಾನದ ಆ್ಯಕ್ಚುಲಿ ಚಿಕ್ಕುನು ಕಾಲು ಮುಟ್ಟಂಗಿಲ್ಲ ಹಿಂಗಾಗಿ ಇವರು ಕುಂಡ್ರಬಹುದತ್ ಅಂತ ಹೇಳಿದ್ರು ಅವ್ರ ಪೇರೆಂಟ್ಸ್ನು ಜಾಯ್ನ್ ಆಗ್ಬೋದು ಅಂತೇಳಿ ಅದಕ್ಕೆ ಇವ್ರನ್ನ ಚಿಕ್ಕು ಕರ್ಕೊಂಡು ಕೂತಾರ ಫುಲ್ ಅಂದ್ರೆ ಫುಲ್ ಸೀರಿಯಸ್ಲಿ ಕಾರ್ ಹೊಡಿದೈತಿ ಚಿಕ್ಕು ಸ್ಟಾರ್ಟ್ ಆಗ್ತೀನಿ ಕಾರ ಗೋ ಎಕಡರೆ ಹೋಗಿ ಹಾಯ್ ಬೇಡ ವಾವ್ ಮಸ್ತ್ 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 ಸೂಪರ್ ಮುಂದೋಡ ಮುಂದೋಡ ಸಾನು ನೀ ಆಡ್ತೀಯನ ನೀ ಬೇರೆ ಗೇಮ್ ಆಡಕ್ಕಿದಿ ಅರಿ ಬಾಬಾ ಬೈಕ್ ಹೊಡ್ಗಿಡ್ದತ್ಲ ಬಾರಿ ನಾ ಎಲ್ಲಿ ಬರೀರಿ ಹಾ ವೆರಿ ಗುಡ್ ವೆರಿ ಗುಡ್ ಬಾರಿ ಐತ್ಲ ಸಾನು ಬಿಡಿಗ ಅವನ ಆಡ್ಲಿ ಸಾನು ಬಿಡು ಅವಂಗ ಅಂಡರ್ಸ್ಟ್ಯಾಂಡ್ ಆಗ್ಲಿ ನೀನ ಆಡ More point. ಗೇಮ್ ಇದ ಬಂದು ಗೇಮ್ ಗನ್ ಗೇಮ್ ಏನ್ ಮಾಡುದು ಒಳಗೆ ಯಾರು ಬರ್ತಾರೋ ಹಾ ಗನ್ಲೆ ಡುಗ್ 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 ಹೊಡಿದಾನ ಸಾನು ಚಿಕ್ಕು ಮತ್ತ ಯಾರು ಬರ್ತಾರ ಒಳಗ ಚಿಕ್ಕು ಹೊಡಿ ಫಾಸ್ಟ್ 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 ನೀ ಆ ಕಡೆ ಹೊಡಿರಿ ನೀವ ಹಾ ಬಾರಿ ಅದ್ಲ ಇವ್ರ ಮತ್ತ ಚಿಕ್ಕು ಇಬ್ರು ಗನ್ ಗೇಮ್ ಮಾಡಕತ್ತಾರು ಏನೋ ಇಲ್ಲಿ ಜಂಗಲ್ ಟೈಪ್ ಮಾಡ್ಯಾರು ಏನೋ ಹುಳ ಬರ್ತಾವ ಅವ್ರಿಗೆ ಹೊಡ್ಕೋತ ಹೋಗ್ಬೇಕ ಫಾಸ್ಟ್ 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 ಹಾ ಫಾಸ್ಟ್ 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 ಎಲ್ಲಿ ಮ್ಯಾಲ್ ಬರ್ತಾವಲ್ ಹೊಡಿ ಚಿಕ್ಕು ತಲೆ ಮೇಲೆ ಟುಡುಕ್ ಟುಡುಕ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಕೈ ಹಾಕ್ಬಿಡ ಸಾನು ನಡು ಟಾಯ್ ಟಾಯ್ ವೆರಿ ಗುಡ್ ನೈಸ್ ಬಾಲ್ ತರದ್ರಾಗ ಟೈಮ್ ಮುಗಿತೈತಿ ಇದಕ್ಕೂ ಟೈಮ್ ಇರ್ತೈತಿ ಓಕೆ ಸಾನು ಕಲತ್ಲಪ್ಪ ಟೇಬಲ್ ಟೆನ್ನಿಸ್ ಆಡಕ್ಕ 1-8 ವಾವ್ ನೋಡೇನ್ ಮಸ್ತ್ ಸ್ಲೈಡ್ ಆಗೋತು
ದೊಡ್ಡಕ್ಕಾಗಿ ಸನೇನಿ ಈಗ ಚಿಕ್ಕು ಇಲ್ಲಿ ಬಾಲ್ ಒಳಗೆ ಆಟ ಆಡ್ವಾ ಅಲ್ಲೇ ಹೋದ್ ನೋಡು ಉಲ್ಟಾ ಉಲ್ಟಾ ಹೋದ ಆ ಕಡೆ ಸೈಡ್ ಹೊರಗೆ ಏನೆಲ್ಲ ಗೇಮ್ಸ್ ಅದಾವು ಅವೆಲ್ಲ ಕಂಪ್ಲೀಟ್ ಆಟ ಆಡೋದು ಮುಗೀತು. ಇಲ್ಲೇ ಜಂಪಿಂಗ್ ಜಾಕತ್ಲೆ ಒಂದು ಏರಿಯಾ ಮಾಡ್ಯಾರು. ಅದು ಸಣ್ಣದೈತಿ ಇದು ದೊಡ್ಡದೈತಿ. ಸೊ ಸಾನು ಮತ್ತು ಚಿಕ್ಕು ಇಬ್ಬರು ಅಲ್ಲೇ ಹೋಗ್ಯಾರ ಆಟ ಆಡಕ್ಕೆ. ಇವರು ಅಲ್ಲೇ ನಿಂತಾರು. ಚಿಕ್ಕು ಬಿಡವಲ್ಲ ಮುಂದೆ ನಿಂದರಿ ಅಂದ್ರಣ ಆಡ್ತೀನಿ ಅನ್ನೋರ್ಗತ್ಲೆ ಮಾಡಕತ್ತಾನು. ಹಿಂಗಾಗಿ ಇವರು ಹೋಗಿ ನಿಂತಾರು. ಆಡಿ 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 ನನ್ನ ಮಕ್ಕಳು ಎರಡು ದಣದು ಇಬ್ಬರಿಗೆ ಏನೋ ತಿನ್ನಾಕ ಬೇಕಾಗೈತಿ ಈಗ. ಅದಕ್ಕೆ ನಾವು ಈಗ ಹೊಂಟಿವಿ. ಏನ ಏನ ಪಿಜ್ಜಾ ಬೇಕಾಗೈತಿ ಇಬ್ಬರಿಗೆ. ಡಾಮಿನೋಸ್ ಜ್ಯೂಸ್ ಚಿಕ್ಕು ಜ್ಯೂಸ್ ಸಾನು ಪಿಜ್ಜಾ. ಸೊ ನಾವೀಗ ಹೊಂಟಿವಿ ಜ್ಯೂಸ್ ಮತ್ತು ಪಿಜ್ಜಾ ತಿನ್ನಕ್ಕ. ಚಲೋ ಹೋಗೋಣಂತ. ನೋಡ್ದಿ ಚಿಕ್ಕು ನೋಡ್ದಿ ಪಿಜ್ಜಾ ಹೆಂಗ್ ಮಾಡ್ತಾರು ನೋಡ್ದಿ ಸೋನು ನೋಡ್ದಿ. ನಮ್ದಾಗದತಿ ಚಿಕ್ಕು ನಮ್ದು ಆತು ನಮ್ದು ರೆಡಿ ಆತು ಇಲ್ಲ ಬಿಸಿದಿರ್ತದೆ ತಡಿ. ಯಾವ್ದಿಂದ ಮಾರ್ಗರೇಟಾ ಚೀಸ್ ಮಾರ್ಗರೇಟಾ ಬಟ್ ಸ್ವೀಟ್ ಕಾರ್ನ್ ಹಾಕ್ಯಾರಲ್ಲ. ಹೂ ಚಿಕನ್ ಲಾವಾ ಕೇಕ್ ಬಂತು. ಚೋಕು ಲಾವಾ ಕೇಕ್. ನಮ್ದು ಯಾವ್ದಿದ ಪೆನ್ನಿ ಪನ್ನೀರ ಪೆಪ್ಪೆ ಪನ್ನೀರ. ಚಿಕ್ಕು ತಮ್ಮ ಬಿಸಿ ಐತಿ ನಿಮ್ಗೆ ನಾಲ್ಕು ಸುಡ್ದತಿಲ್ಲ ಅಂದ್ರೆ ರೆಡಿ ಒಂದು ಸ್ವಲ್ಪ ಬಿಸಿ ತಡಿ ಅದು ಬಾಕಟ್ ಬಿಸಿ ಇರ್ತೈತಿ. ವೇಟ್ ಒಂದೆರಡೇ ನಿಮಿಷ ಆರ್ಲ್ ತಡಿ. ಹಾಂ ನಡೀತೈತೆ ನಿಂಗೆ ಎಷ್ಟು ಬರ್ತೈತೆ ಅಷ್ಟು ತಿನ್ನ ಆರಾಮ್ಸೆ ಎಂಜಾಯ್ ಮಾಡ್ರಿ. ನಾನು ಏನತ್ತ ಫೋಟೋ ಒಳಗೆ ಏನತ್ತ ಹಾಂ ಫೋಟೋ ಒಳಗೆ ಏನೋ ಬೇರೆ ತೋರ್ಸಾರಿಲ್ಲ. ಕಾಮಿಡಿ ಮಾಡತ್ತ ನಮ್ಗೆ. ನೀವು ತಿಂದಿಲ್ಲ ಕೊಯ್ಲು ಆಡ್ತಿದ್ರಿ ಈಗ ಡೈಟ್ದಾಗ ಅದಿನ್ನ ಪಿಜ್ಜಾ ತಿಂದು ಡೈಟ್ ಒಳಗದಾರ ಅಯ್ಯ ತಿಂಗಳಿಗೆ ಒಂದ್ಸಲ ತಿನ್ನತ್ತಿನ ಇವತ್ತು ತಿನ್ನತ್ತಿನ ಅದು. much later. ಜಸ್ಟ್ ಈಗ ಮನೆಗೆ ಬಂದ್ವಿ. ಫುಲ್ ಡೇ ಸಾನು ಚಿಕ್ಕು ಜೊತೆ ಇವತ್ತು ಫುಲ್ ಆನ್ ಆ್ಯಕ್ಟಿವಿಟೀಸ್ ಆಗ್ಯಾವು. ಒಂದು ಕ್ಷಣನೂ ಬಿಡು ಇಲ್ಲ. ಆ ಪರಿ ಬಂದು ನೋಡ್ರಿ ನಮ್ಮ ಹೀರೋ ಕೈಯಾಗ ಕೋಕ್ ಹಿಡ್ಕೊಂಡ. ಹಾಂ ಕಾಂಪಿಟಿಷನ್ ಏನಾಯ್ತು ಕಾರ್ದ ಮುಂದೆ ಅಲ್ಲೆಲ್ಲ ಬಾನೆಟ್ ಮೇಲೆಲ್ಲ ಇಟ್ಟಿದ್ರು. ಏನವ ಮೆಕ್ಡೊನಾಲ್ಡ್ಸ್ ಪಿಜ್ಜಾ ಹಟ್ಟಿಗೆ ಬಂದಿರಿ ಮೆಕ್ಡೊನಾಲ್ಡ್ಸ್ ಬೇರೆ ಹತ್ತಂದು ಪಿಜ್ಜಾ ಹಟ್ ಅಲ್ ಡೊಮಿನೋಸ್. ಡೊಮಿನೋಸ್ ನಾವು ಹೋಗಿದ್ವಿ. ಸೊ ಅವ್ರು ಮೆಕ್ಡೊನಾಲ್ಡ್ಸ್ ಅವ್ರು ಬಂದು ಕಾರಾಗ ಇಟ್ಟು ಹೋಗ್ಯಾರ ನೋಡ್ರಿ ಹೆಂಗ್ ಲಕ್ಷ ಇಟ್ಟಾರ ಡೊಮಿನೋಸ್ಗೆ ಹೋಗಿವತ್ತ. ನೋಡ್ಲಾ. ಸೊ ಚಲೋ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗ್ಸಾಕತ್ತೀವಿ. ಐ ಹೋಪ್ ಸೊ ನಿಮಗೆ ಇವತ್ತಿನ ವ್ಲಾಗ್ ಲೈಕ್ ಆಗೈತಿ ಇಷ್ಟ ಆಗೈತಿ ಅಂತ ಅನ್ಕೊಳಕತ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡ್ರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಆ್ಯಕ್ಚುಲಿ ನಾವೇನೀಗ ಡೊಮಿನೋಸ್ಗೆ ಹೋಗಿದ್ವಲ್ಲ, ಸೊ ಅಲ್ಲಿ ನಮ್ಮ ಸಬ್ಸ್ಕ್ರೈಬರನ್ನು ಭೇಟಿ ಆದರು. ಸೊ ಹೀಗಾಗಿ ಜಾಸ್ತಿನೂ ಹೋಗೋಣ ಚಲೋ ಟ್ರೀಟ್ಮೆಂಟ್ ಸಿಕ್ತು. ಅದಕ್ಕೆ ಸಾನು ಹೇಳತ್ತ ಪಿಜ್ಜಾ ಆಂಟಿ ಅಂತ. ಸಾನು ಅವ್ರಿಗೆ ಪಿಜ್ಜಾ ಆಂಟಿ ಅಂತ ಹೆಸರಿಟ್ಟ. ಬಾಯ್ ಮಾಡ್ರಿ. ಬಾಯ್.